ಶೋಭಿ, ಅದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇವಳು ಏನ್ ಹೇಳಿದಾಳಂತೆ ಗೊತ್ತಾ? 6 ತಿಂಗಳಲ್ಲಿ ಆದಿ ಮನ್ಸನ್ನ ಬದಲಾಯಿಸಿ ತನ್ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ, ಇಲ್ದೇ ಇದ್ರೆ ಈ ಮನೆನೇ ಬಿಟ್ಟು ಹೋಗ್ತೀನಿ ಅಂತ ವಿಮಲನ್ಗೆ ಮಾತು ಕೊಟ್ಟಿದ್ದಾಳಂತೆ. ಇವಳು ಈ ತರ ಎಲ್ಲ ಮಾತು ಕೊಟ್ಟಿರೋದನ್ನ ನೋಡ್ತಾ ಇದ್ರೆ ತಾನೇ ತನ್ನ ಕೈಯಾರ ಹಗ್ಗ ತಗೊಂಡು ತಾನೇ ನೇಣು ಹಾಕೊಳ್ತಾಳೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಅವಳು ಏನೇ ಮಾಡಿದ್ರು ಇದ್ರಲ್ಲಿ ಅವಳು ಗೆಲ್ಲೋದಿಲ್ಲ ಅಂತ ನಮಗ್ ಗೊತ್ತು. ಆದ್ರೆ ಬರೀ ಸೋತ್ ಹೋದ್ರೆ ಏನ್ ಮಜಾ ಇರುತ್ತೆ ಹೇಳು? ಅದ್ರ ಬದಲು ಅವಳು ಇಲ್ಲಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕಾಗ್ದೆ ಅವಳು ಈ ಮನೆಗೆ ಸೊಸೆನೂ ಅಲ್ಲ ಮಗಳು ಅಲ್ಲ, ಈ ಮನೇಲಿ ಅವಳಿಗೆ ಇರೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ ಅಂತ ತಾತ ಮತ್ತೆ ದೊಡ್ಡಮ್ಮನ ಹತ್ರ ಮಂಗಳಾರತಿ ಮಾಡಿಸ್ಕೊಂಡು ಇಲ್ಲಿಂದ ಹೋದ್ರೆ ಆಗ ಮಜಾ ಇರ. ಸರಿಯಾಗಿ ಹೇಳ್ದೆ ಶೋಭಿ. ಅವಳು ಸುಮ್ಮನೆ ಹೋದ್ರೆ ಸಿಂಪತಿ ಗಿಟ್ಟಿಸ್ಕೊಂಡ್ಬಿಡ್ತಾಳೆ. ಹಾಗಾಗ್ಬಾರ್ದು. ಅದು ಅಲ್ಲದೆ ಇವರಿದಾರಲ್ಲ, ಅವಳು ಕಣ್ಣೀರು ಕರಗಿ ಮನೆಯಲ್ಲೇ ಅವಳನ್ನ ಇರಿಸ್ಕೊಂಡ್ಬಿಡ್ಬಹುದು. ಆ ಥರ ಆಗೋದಕ್ಕೆ ನಾವು ಬಿಡಬಾರ್ದು ಶೋಭಿ. ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಅವಳನ್ನ ಕಿಕ್ಔಟ್ ಮಾಡಬೇಕು. ಏನೋ ಇಬ್ರು ಕಿಕ್ಔಟ್ ಮಾಡ್ಬೇಕು ಅನ್ನೋ ಹಾಗೆ ಮಾತಾಡ್ತಿರೋ ಹಾಗಿತ್ತು. ಯಾರನ್ನ ಕಿಕ್ಔಟ್ ಮಾಡ್ಬೇಕು ಅಂತಿದ್ರ? ಅಯ್ಯೋ, ಕಿಕ್ಔಟ್ ಅಲ್ಲ ಕಣೆ, ಕ್ರಿಕೆಟು. ನಮ್ ಶೋಭಿ ಅಂತೂ ಇತ್ತೀಚೆಗೆ ಬರೀ ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ನ ಕಡಿಮೆ ಮಾಡ್ಕೊ ಅಂತ ಹೇಳ್ತಿದ್ದೆ ಅಲ್ವೇನ ಶೋಭಿ? ಯಾಕೆ ವಿಮ್ಲಾ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಏನಾಯ್ತು? ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಅಕ್ಕ. ಏನೋ ನಡೆಯುತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಾರೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಅತ್ತನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ನೀವು ಬನ್ನಿ, ಎಲ್ರು ಹೋಗ್ಬಿಟ್ಟು ಬರೋಣ. ದೇವಸ್ಥಾನಕ್ಕೆ ತಾನೆ, ಹೋಗ್ಬಿಟ್ಟು ಬರೋಣ. ಆದ್ರೆ ನೀನ್ ಯಾಕೆ ಚಿಂತೆನಲ್ಲಿದ್ಯಾ ಅದನ್ನ ಮೊದಲು ಹೇಳು. ನನಗೆ ಅಮ್ಮದೇ ಚಿಂತೆ ಅಕ್ಕ. ಅವಳಲ್ಲಿ ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಅನ್ನೋದೇ ಯೋಚನೆ. ಕೆರೆ ಪಕ್ಕ ಮನೆ ಮಾಡಿ ಕೆರೆ ತುಂಬಿ ಮನೆಗೆ ನೀರ್ ನುಗ್ಗುತ್ತೆ ಅಂದ್ರೆ ಹೇಗೆ ಚಿಕ್ಕಮ್ಮ? ಆ ಹಳ್ಳಿಲಿ ಅದೇನು ವೈಭೋಗ ಸಿಗುತ್ತೋ ಅದನ್ನ ಅನುಭವಿಸ್ತಿದ್ದಾಳೆ ಅಷ್ಟೇ. ಅಯ್ಯೋ ಶೋಭಿ, ಏನೇ ಈ ತರ ಮಾತಾಡ್ತಿದ್ಯಾ ನೀನು? ಸ್ವಲ್ಪ ಸುಮ್ಮನೆ ಇರ್ತೀಯಾ?